ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಖುಷಿಯಾಗಿ ಎಲ್ಲ ಕೆಲಸನೂ ಹೇಗೆ ಮಾಡ್ತೀನಿ, ನನಗೆ ಕೆಲಸ ಮಾಡಿ ಬೇಜಾರಾಗೋದಿಲ್ವಾ? ಪ್ರತಿದಿನ ಅದೇ ರೂಟೀನ್, ಏನು ಚೇಂಜಸ್ ಅಂತ ಇರೋದಿಲ್ಲ, ಬೋರ್ ಆಗೋದಿಲ್ವಾ? ಇದ್ರ ಬಗ್ಗೆ ಇವತ್ತಿನ ವ್ಲಾಗಲ್ಲಿ ಮಾತಾಡ್ತೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಅವರೆಕಾಳು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಕರೆಂಟ್ ಇರಲಿಲ್ಲ, ಬೆಳಗ್ಗೆ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ಅಂದರೆ ಅವರೆಕಾಳು ಚಿತ್ರಾನ್ನ ರೆಸಿಪಿ ಒಂದು ಸಲ ಶೇರ್ ಮಾಡಿದ್ದೀನಿ, ಹಾಗಾಗಿ ಮತ್ತೆ ವಿಡಿಯೋ ಏನೂ ಮಾಡಲಿಲ್ಲ. ತಿಂಡಿ ಎಲ್ಲ ಮಾಡಿಟ್ಟು ಹಾಲು ಕರೆದು ಬೆಳಗಿನ ಕೆಲಸ ಮುಗಿಸಿ ಬೆಳಗ್ಗೆನೇ ತೋಟಕ್ಕೆ ಬಂದಿದ್ವಿ ಹಸು ಕಟ್ಟಿ ಹೋಗೋಣ ಅಂತ. ದಾಳಿಂಬೆ ತೋಟಕ್ಕೆ ಹೋಗ್ತೀನಿ, ಇಲ್ಲಿ ಹಸು ಕಟ್ಟಿ ಹೋಗೋಣ ಅಂತ ಬಂದಿದ್ದೆ. ಇಲ್ಲಿ ತುಂಬ ಚೆನ್ನಾಗಿ ಮೇವಿತ್ತು, ಹಾಗಾಗಿ ಮೇಯೋದಕ್ಕೆ ಅಂತ ದನಗಳನ್ನು ಇಲ್ಲೇ ಕಟ್ಟಿದ್ದೀನಿ. ಮತ್ತು ದಾಳಿಂಬೆ ತೋಟದಿಂದ ವಾಪಸ್ ಮನೆಗೆ ಹೋಗ್ತೀನಲ್ಲ, ಆವಾಗ ನೆರಳಿಗೆ ಕಟ್ಟಿ ಮೇವು ಹಾಕಿ ಹೋಗೋದು. ಇವತ್ತು ಹಸು ಕಟ್ಟೋ ಡ್ಯೂಟಿ ನಂದಾಗ್ಬಿಟ್ಟಿದೆ. ಅಂದರೆ ಇವತ್ತು ಇಡೀ ದಿನ ನನ್ನದೇ ಆಗಿತ್ತು. ಒಂದೊಂದು ದಿನ ನನ್ನ ಹಸ್ಬೆಂಡ್ ಕೂಡ ಬೇಗ ಕೋರ್ಟಿಂದ ಬಂದಾಗ ಅವ್ರು ನೋಡ್ಕೊಳ್ತಾರೆ, ಅಥವಾ ಬೆಳಗ್ಗೆ ಸ್ವಲ್ಪ ಫ್ರೀ ಇದ್ದರೆ ಅವರೇ ತೊಗೊಂಡೋಗಿ ಹಸು ಕಟ್ಟಿ ಬರ್ತಾರೆ. ಇಲ್ಲ ಅವರು ಬ್ಯುಸಿ ಇದ್ದರು ಅಂತ ಅಂದರೆ, ಅವ್ರಿಗೆ ಬೇರೆ ಏನಾದ್ರೂ ಕೆಲಸ ಇತ್ತು ಅಂತಂದರೆ ಆ ಕೆಲಸನ ನಾನು ಮಾಡ್ಕೊಳ್ತೀನಿ. ಈ ಥರ ಇಬ್ಬರು ಒಂದು ಕೆಲಸನ ಹಂಚ್ಕೊಂಡು ಮಾಡೋದ್ರಿಂದ ಬೇಗನೆ ಕೆಲಸ ಆಗುತ್ತೆ. ಅಥವಾ ಒಬ್ಬರೇ ಮಾಡಬೇಕಂತೇನಿಲ್ಲ, ನನ್ನ ಕೈಲಾದರೆ ನಾನು ಮಾಡ್ತೀನಿ, ನನ್ನ ಕೈಲಾಗಿಲ್ಲ ಅಂತಂದರೆ ಅವ್ರು ಮಾಡ್ತಾರೆ. ಅವ್ರಿಗೆ ಬ್ಯುಸಿ ಇದ್ದರು, ಹಾಗಾಗಿ ಇವತ್ತು ಆ ಕೆಲಸ ನಾನೇ ಮಾಡಿದೆ. ಹಾಗೆ ದಾಳಿಂಬೆ ತೋಟಕ್ಕೆ ಹೋಗಿ ಅಲ್ಲಿಂದ ವಾಪಸ್ ಮನೆಗೆ ಬರುವಾಗ ಹಸುಗಳನ್ನ ಇನ್ನೊಂದು ಸಲ ನೆರಳಿಗೆ ಕಟ್ಟಿ ಮೇವು ಹಾಕಿ ವಾಪಸ್ ನಾನು ಮನೆಗೆ ಬಂದೆ. ನಾನು ಬರೋ ಅಷ್ಟರಲ್ಲಿ ನಾನೊಂದು ಹಾಫ್ ಆನ್ ಅವರ್ ಲೇಟಾಗಿ ಬಂದೆ. ಅವರು ಕೂಡ ತೋಟಕ್ಕೆ ಬಂದಿದ್ದರು. ಆಮೇಲೆ ಅವ್ರಿಗೆ ಲೇಟ್ ಆಯಿತು, ಹಾಗಾಗಿ ಫಸ್ಟು ಅವ್ರು ಬಂದಿದ್ದರು. ಅವ್ರು ಹೊರಟು ಕೋರ್ಟಿಗೆ ಹೋಗೋ ಟೈಮ್ಗೆ ನಾನು ಮನೆಗೆ ಬರ್ತೀನಿ. ಆವಾಗ ನಾನು ಮತ್ತೆ ಲಡ್ಡು ನೋಡಿಕೊಂಡು ನನ್ನ ಮನೆ ಕೆಲಸ ಏನಿದೆ ಅದನ್ನು ಮಾಡ್ಕೊಳ್ತೀನಿ. ಇವತ್ತು ಸೋಮವಾರ ಏಕಾದಶಿ, ಹಾಗಾಗಿ ಕ್ಲೀನಿಂಗ್ ಇದೆ. ನಾನು ಹೇಳಿದ್ದೆ ನೀವು ಕೋರ್ಟಿಗೆ ಹೋಗಿ ಬರೋ ತನಕನೂ ನಂದು ಕೆಲಸನೇ ಆಗುತ್ತೆ ಅಂತ. ನಮ್ಮ ಮನೇಲಿ ನಗಾಡ್ತಾಯಿದ್ರು, ಅಷ್ಟೋವರೆಗೂ ಏನು ವಾರ ಮಾಡ್ತೀಯಾ, ಅಲ್ಲಿವರೆಗೂ ಏನು ಕ್ಲೀನ್ ಮಾಡ್ತೀಯಾ ಅಂತ. ನೀವು ನಂಬಲ್ಲ ಅಂತ ಅನಿಸುತ್ತೆ. ನಾನು ವಾರ ಮಾಡೋದಕ್ಕೆ ಏನಾದ್ರೂ ಒಂದು 10 ಗಂಟೆಯಿಂದ ಕ್ಲೀನ್ ಮಾಡೋದಕ್ಕೆ ಶುರುವಾದರೆ, ನಾನು ತೋಟದಿಂದ ಬಂದು ತಿಂಡಿ ತಿಂದು ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿ ಕೆಲಸ ಶುರು ಮಾಡಿದಾಗ 10:30 ಆಗಿತ್ತು. ಫಸ್ಟು ಪಾತ್ರೆ ತೊಳೆಯೋದೆಲ್ಲ ಇತ್ತು, ಪಾತ್ರೆ ಎಲ್ಲ ತೊಳೆದು ಇವಾಗ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ನೀವು ನಂಬಲ್ಲ, ಹೇಳಿದರೆ ಅವ್ರು ಕೋರ್ಟಿಂದ ಬಂದ್ರಲ್ಲ, ವಾಪಸ್ ರಿಟರ್ನ್ ಮನೆಗೆ ಬಂದ್ರಲ್ಲ, 3:30 ಆಗಿತ್ತು ಅಂತ ಅಂದ್ಕೊಳ್ತೀನಿ. 3:30ಗೆ ನಾನು ಪೂಜೆ ಮಾಡ್ತಾಯಿದ್ದೆ. ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗಿತ್ತು. ಅಂದರೆ ಮನೇಲೇ ಇದ್ದರೆ ಬೇಗನೆ ಕೆಲಸ ಆಗಿಬಿಡುತ್ತೆ. ತೋಟಕ್ಕೆ ಹೋಗಿದ್ದೆ, ತೋಟದಿಂದ ಬಂದು ಎಲ್ಲ ಕೆಲಸನೂ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡೋ ಅಷ್ಟರಲ್ಲಿ 3:30 ಆಗಿತ್ತು. ನನಗೆ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಲ, ನೀವು ಕೇಳ್ಬೋದು ನಿಮಗೆ ಇದೇ ಕೆಲಸ ಮಾಡಿ ಬೋರ್ ಆಗಲ್ವಾ ಅಂತ. ಕೆಲವರು ಕೂಡ ಕೇಳಿರ್ತೀರ, ಎಲ್ಲ ಕೆಲಸನೂ ಹೇಗೆ ಮಾಡ್ತೀರಾ, ಹೇಗೆ ನಿಭಾಯಿಸ್ತೀರಾ ಅಂತ. ನನಗೂ ತುಂಬ ಸಲ ಅನಿಸಿದೆ, ಅಯ್ಯೋ ಪ್ರತಿದಿನ ಇದೇ ಕೆಲಸ ಯಾರು ಮಾಡ್ತಾರೆ, ಇದೇ ಕೆಲಸ ಮಾಡಲೇಬೇಕಾ? ತುಂಬ ಸಲ ಅನಿಸಿದೆ, ಅಯ್ಯೋ ಮನೆ ಗಲೀಜು ಆಗಿರುತ್ತೆ, ಅದನ್ನು ಕ್ಲೀನ್ ಮಾಡಲೇಬೇಕಾ, ಹಾಗೇ ಇದ್ದರೆ ಆಗಲ್ವಾ ಅಂತ. ನೀವೇ ನೋಡಿ, ಮನೆ ಕ್ಲೀನಾಗಿದ್ದಾಗ ನಿಮ್ಮ ಮನಸ್ಸು ಎಷ್ಟು ಶಾಂತವಾಗಿರುತ್ತೆ, ಏನೋ ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಮನೆ ತುಂಬ ಟಾಯ್ಸಿದ್ದು, ಮನೆ ತುಂಬ ಕಸ ಗುಡಿಸಿಲ್ಲ, ನೆಲ ಒರೆಸಿಲ್ಲ, ಪೂಜೆ ಆಗಿಲ್ಲ, ಮನೇಲಿ ಎಲ್ಲ ಐಟಮ್ಸ್ ಅಲ್ಲೇ ಬಿದ್ದಿದೆ ಅಂತ ಅಂದರೆ ನಮಗೇನೆ ಒಂಥರ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ. ಆವಾಗ ನಿದ್ದೆ ಮಾಡಬೇಕು ಅಂತ ಅನಿಸಿದ್ರೂ ಕೂಡ ನಿದ್ದೆ ಬರೋದಿಲ್ಲ, ಪದೇ ಪದೇ ಅದೇ ನೆನಪಾಗ್ತಾ ಇರುತ್ತೆ. ನೀವು ಕೆಲಸ ಎಲ್ಲದನ್ನು ಮುಗಿಸಿ ಹೋಗಿ ನೆಮ್ಮದಿಯಾಗಿ ಅರ್ಧ ಗಂಟೆ ನಿದ್ದೆ ಮಾಡಿ, ಅವಾಗ ಚೆನ್ನಾಗಿ ನಿದ್ದೆ ಬರುತ್ತೆ. ಅಂದರೆ ನಾವು ಅದಕ್ಕೆ ಅಷ್ಟು ಅಡ್ಜಸ್ಟ್ ಆಗಿಬಿಟ್ಟಿದ್ವಿ, ಕೆಲಸ ಮುಗಿಸ್ದಲ್ಲೇ ನಿದ್ದೆ ಬರೋದಿಲ್ಲ ಅಂತ. ನಾನು ಅಕ್ಕನ ಜೊತೆ ರೀಸೆಂಟಾಗಿ ಮಾತಾಡುವಾಗ ಹೇಳಿದೆ, ಅಕ್ಕ ನನಗೆ ಪ್ರತಿ ಸಲ ಕೆಲಸ ಮಾಡಬೇಕಾದ್ರೂ ಈಗ ಅನ್ನಿಸ್ತಾ ಇರುತ್ತೆ, ಅಯ್ಯೋ ಪ್ರತಿದಿನ ಇದೇ ಕೆಲಸ ಮಾಡಬೇಕಲ್ಲ, ದಿನ ಅದೇ ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ತೊಳಿ, ಬಟ್ಟೆ ತೊಳಿ, ಮಕ್ಕಳನ್ನ ನೋಡ್ಕೊ, ಹಾಗೆ ಮಾಮೂಲಿ ಸ್ಕೂಲ್ ಕೆಲಸ ಏನಿದೆ ನೋಡ್ಕೊ, ಇದೇ ಕೆಲಸ ಬೋರ್ ಆಗ್ತಾ ಇಲ್ವಾ ಅಂತ. ಅದಕ್ಕೆ ಅಕ್ಕ ಹೇಳಿದರು, ಡಾಕ್ಟ್ರ್ ಕೆಲಸ ಆದ್ರೂ ಅಷ್ಟೇ, ಅಥವಾ ಬೇರೆ ಯಾವುದೇ ಕೆಲಸ ಆದ್ರೂ ಅಷ್ಟೇ, ಅವರು ಪ್ರತಿದಿನ ಹಾಸ್ಪಿಟಲ್ಗೆ ಹೋಗಬೇಕು, ಪೇಷಂಟ್ ನೋಡಬೇಕು, ಆಪ್ರೇಷನ್ ಮಾಡಬೇಕು, ಇಂಜೆಕ್ಷನ್ ಕೊಡಬೇಕು, ಟ್ಯಾಬ್ಲೆಟ್ಸ್ ಕೊಡಬೇಕು, ಅವ್ರನ್ನ ನೋಡಬೇಕು, ಅವರಿಗೂ ಪ್ರತಿದಿನ ಅದೇ ಕೆಲಸ ಅಲ್ವಾ, ಚೇಂಜಸ್ ಏನಿದೆ ಅಂತ. ನನಗೆ ಹೌದಲ್ವಾ, ಯಾವುದೇ ಕೆಲಸ ಆದ್ರೂ, ಅಥವಾ ನಾನು ಇವಾಗ ಡ್ಯೂಟಿಗೆ ಹೋಗ್ತೀನಿ ಅಂತ ಅಂದ್ರೂ, ಇವಾಗ ನಾನಾದ್ರೂ ಮನೇಲಿರ್ತೀನಿ, ನನಗೆ ಈ ಕೆಲಸ ಅಂತ ನನಗಿದೆ, ಹಾಗಾಗಿ ನಾನು ಈ ಕೆಲಸ ಮಾಡ್ತೀನಿ. ಇವಾಗ ಕೆಲವೊಬ್ಬರು ಹೇಗೆ ಹೆಣ್ಮಕ್ಳು ಅಂತ ಅಂದರೆ, ಮನೇಲೂ ಕೆಲಸ ಮಾಡ್ತಾರೆ, ಹೊರಗಡೆನೂ ಹೋಗಿ ಕೆಲಸ ಮಾಡ್ತಾರೆ, ಮತ್ತು ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದಾದಮೇಲೆ ಮತ್ತು ವಾಪಸ್ ನೈಟ್ ರೊಟೀನ್ ಏನಿರುತ್ತೆ ಕೆಲಸದ್ದು, ಅದನ್ನು ಕೆಲಸ ಮಾಡಬೇಕಾಗತ್ತೆ. ನಾನಾದ್ರೂ ಮನೇಲೇ ಇರ್ತೀನಿ, ಹೌದಲ್ವಾ? ಎಲ್ಲರದ್ದು ಸೇಮ್ ರೊಟೀನೇ ಇರುತ್ತೆ, ಚೇಂಜಸ್ ಇರೋದಿಲ್ಲ ಅಂತ ನನಗೆ ಆವಾಗ ಅನ್ನಿಸ್ತು. ಅಯ್ಯೋ ನನಗಿದು ಇಲ್ಲಿವರೆಗೂ ಗೊತ್ತೇ ಆಗಲಿಲ್ವಲ್ಲ, ಅಂದರೆ ನಾನು ಅದ್ರ ಬಗ್ಗೆ ತಿಂಕೆ ಮಾಡಿಲ್ವಲ್ಲ ಅಂತ ಅನಿಸ್ತು. ನಾವಿರುವಂತಹ ಜಾಗ, ನನ್ನಂತಹ ಎಷ್ಟೋ ಹೆಣ್ಮಕ್ಳಿಗೆ, ಅಂದರೆ ಹೌಸ್ ವೈಫ್ಗೆ ಹೇಳ್ತಾ ಇರೋದು, ವರ್ಕಿಂಗ್ ವುಮೆನ್ಸ್ಗಲ್ಲ, ಹೌಸ್ ವೈಫ್ ಮನೇಲೇ ಇರ್ತಾರಲ್ಲ ಅವರಿಗೆ, ಅವ್ರ ಪ್ರಪಂಚನೇ ಮನೆ ಆಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ, ಶೇರ್
ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನೇ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ ಮತ್ತು ಇವತ್ತು ಏಕಾದಶಿ ಇದೆ, ಹಾಗಾಗಿ ಕ್ಲೀನ್ ಮಾಡೋದು ಇಷ್ಟು ತನಕ ಟೈಮ್ ಆಯಿತು. ಬೆಳಗ್ಗೆ ಸ್ವಲ್ಪ ತೋಟಕ್ಕೆ ಹೋಗಿದ್ದೆ, ಹಾಗಾಗಿ ಅಲ್ಲಿಂದ ಬಂದು ಎಲ್ಲ ಕ್ಲೀನ್ ಮಾಡಿ ಇವಾಗ ಕ್ಲೀನ್ ಮಾಡಿ ಎಲ್ಲ ಆಯಿತು. ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಪಾತ್ರೆನೆಲ್ಲ ತೊಳೆದು ದೇವ್ರ ಮನೆ ತೊಳೆದು ಎಲ್ಲ ಆಗಿದೆ. ಇವಾಗ ಪೂಜೆ ಮಾಡಬೇಕು. ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಾನು ಹೇಳ್ತಾ ಇದ್ದೆ, ಹೆಣ್ಮಕ್ಳ ಪುಟ್ಟ ಪ್ರಪಂಚನೇ ಮನೆ ಆಗಿರುತ್ತೆ. ಅಂದರೆ ಎಲ್ಲದೂ ಅದೇ, ಅಡುಗೆ ಮನೇಲಿ ಜಾಸ್ತಿ ಟೈಮ್ ಕಳೀತಾರೆ ಅಥವಾ ಕ್ಲೀನಿಂಗಲ್ಲಿ, ಪಾತ್ರೆ ತೊಳೆಯೋದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತಾರೆ. ನನಗೊಂದು ಇನ್ನೊಂದು ಆಪ್ಷನ್ ಏನಂತಂದರೆ ತೋಟಕ್ಕೆ ಹೋಗ್ಬೋದು, ಆದರೆ ಕೆಲವರಿಗೆ ಆ ಆಪ್ಷನ್ ಇರೋದಿಲ್ಲ, ಮನೇಲೇ ಇರಬೇಕಾಗತ್ತೆ. ಹಾಗಾಗಿ ಅವರಿರುವಂತಹ ಪುಟ್ಟ ಜಾಗವನ್ನೇ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಕ್ರಿಯೇಟಿವ್ ಆಗಿ ಕ್ರಿಯೇಟ್ ಮಾಡ್ಕೊಳ್ತಾರೆ. ಅದು ಅವ್ರ ಖುಷಿ. ಅದು ನನಗೂ ಏನಾದ್ರೂ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಒಂದು ಕಡೆ ಬೇಜಾರಾಗ್ತಾ ಇರುತ್ತೆ, ಸುಸ್ತಾಗುತ್ತೆ, ಒಪ್ಕೊಳ್ತೀನಿ, ಅದೆಲ್ಲದೂ ಸರಿ. ಆದರೆ ಏನೋ ಒಂಥರ ಖುಷಿ, ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡಿದಾಗ ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ಇವಾಗ ನಾನು ನಮ್ಮ ದೊಡ್ಡ ಮನೆ ಎಷ್ಟೊಂದು ಸಲ ಹೇಳಿದ್ದಾರೆ, ನಾನು ಒಂದು ಸಲ ಊರಿಗೆ ಹೋಗಿ ಬರೋ ಅಷ್ಟರಲ್ಲಿ ನೀನು ಏನಾದರೂ ಒಂದು ಚೇಂಜ್ ಮಾಡಿರ್ತೀಯಾ ಅಂತ. ಅಂದರೆ ಮಂಚ ಇಡೋ ಜಾಗ ಚೇಂಜ್ ಮಾಡಿರ್ತೀನಿ, ಅಥವಾ ಮೇಕಪ್ ಸ್ಟ್ಯಾಂಡ್ ಚೇಂಜ್ ಮಾಡಿರ್ತೀನಿ, ಅಥವಾ ಕಾಟ್ಗಳನ್ನು ಚೇಂಜ್ ಮಾಡಿರ್ತೀನಿ. ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾ ಇರ್ತೀನಿ. ಅದು ನನಗೇನೋ ಒಂಥರ ಖುಷಿ ಸಿಗುತ್ತೆ, ಖುಷಿ ಕೊಡುತ್ತೆ. ಹಾಗೆ ಏನಾದರೂ ಕ್ಲೀನ್ ಮಾಡಿದಾಗ ಅದು ನೀಟಾಗಿ ಕಾಣಿಸ್ತಾ ಇದೆ, ಅಥವಾ ಏನಾದ್ರೂ ಚೆನ್ನಾಗಿ ಕಾಣಿಸ್ತಾ ಇದೆ, ಅಥವಾ ಹೊಸ ಐಟಮ್ಸ್ ತಗೊಂಡು ಬಂದಿಟ್ಟಾಗ ಖುಷಿ ಆಗುತ್ತೆ ಅಂತ ಅಂದರೆ ಅದು ನನಗೊಂಥರ ಖುಷಿ ಕೊಡುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ. ನನಗೆ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೆ ನನಗೆ ಪೂಜೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಮಾಡಲೇಬೇಕಲ್ಲ ಅಂತ ಮಾಡಲ್ಲ, ನನಗಿಷ್ಟ, ನಾನು ಮಾಡ್ತೀನಿ, ಮಾಡಬೇಕು ಅಷ್ಟೇ. ಮನೇಲಿ ಫಸ್ಟು ಪೂಜೆ ಆಯಿತು ಅಂತಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ, ಒಂಥರ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿದ್ರೇ ಮನೆಗೊಂದು ಕಳೆ ಅಂತ ನನಗನ್ಸುತ್ತೆ. ಅಂದರೆ ಎಲ್ಲರೂ ಇದೇ ಥರ ಪೂಜೆ ಮಾಡಬೇಕು, ಎಲ್ಲರೂ ಪೂಜೆ ಮಾಡಲಿ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ವ್ಲಾಗಲ್ಲಿ, ನನ್ನ ಚಾನಲಲ್ಲಿ ನನ್ನ ಜೀವನ ಶೈಲಿ ಯಾವ ರೀತಿ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖುಷಿಯಿಂದ ಮಾಡಿ ಅವಾಗ ಎಲ್ಲ ಕೆಲಸ ಮಾಡೋದಕ್ಕೂ ನಮಗೂ ಇಷ್ಟ ಆಗುತ್ತೆ. ಬೇಜಾರಿಂದ ಮಾಡಿದರೆ ಸ್ವಲ್ಪ ಕೆಲಸನೂ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅದೇ ಖುಷಿಯಿಂದ ಸಾಂಗ್ ಕೇಳಿಕೊಂಡು ಅಥವಾ ಮಾತಾಡಿಕೊಂಡು ಅಥವಾ ಮಕ್ಕಳ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಕೆಲಸ ಮಾಡಿದ್ದೇ ಗೊತ್ತಾಗೋದಿಲ್ಲ. ನನಗೆ ಬೆಸ್ಟ್ ಪಾರ್ಟ್ ಅಂತಂದರೆ ನನ್ನ ಮಗಳು ಸಿಕ್ಕಾಬಟ್ಟೆ, ನಾನು ಏನೇ ಕೆಲಸ ಮಾಡೋಕ್ಕೋದ್ರೂ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಅವಳ ಮಾತುಗಳನ್ನು ಕೇಳಿಸ್ಕೊಂಡು ಅವಳು ಆಟ ಆಡೋದನ್ನು ನೋಡಿ ಕೆಲಸ ಮಾಡೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ಹಾಗೆ ನನಗೆ ಇನ್ನೊಂದು ಏನು ಅಂತಂದರೆ ಸಾಂಗ್ ಕೇಳೋದು, ಮೆಲೋಡಿ ಸಾಂಗ್ ಕೇಳೋದ್ರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸಾಂಗ್ ಹಾಕ್ಕೊಂಡು ನನ್ನ ಪಾಡಿ ನಾನು ಕೆಲಸ ಮಾಡ್ತಾಯಿರ್ತೀನಿ. ಬೆಳಗ್ಗೆ ಆದರೆ ದೇವ್ರ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿರ್ತೀನಿ, ಪೂಜೆ ಮಾಡುವಾಗ ದೇವ್ರ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡ್ತಾಯಿರ್ತೀನಿ. ನನಗೆ ಇದರಿಂದ ಸ್ಟ್ರೆಸ್ ಅಂತ ಅನಿಸೋದಿಲ್ಲ. ಹಾಗೆ ಏನೋ ಒಂಥರ ಖುಷಿಯಿಂದ ಮನೆ ಕೆಲಸ ಎಲ್ಲದನ್ನು ಕೂಡ ನಿಭಾಯಿಸಬಹುದು. ಹಾಗೆ ನನಗೊಂದು ಏನು ಅನಿಸೋದು ಅಂತ ಅಂದರೆ, ಹೋಮ್ ಮೇಕರ್ಸ್ ಅಂದರೆ ಕಡಿಮೆ ಅಂತ ನನಗೆ ಯಾವುದೇ ಕಾರಣಕ್ಕೂ ಅನಿಸೋದಿಲ್ಲ. ಅಂದರೆ ಕೆಲವರು ಅಂತಾರೆ, ಅಯ್ಯೋ ನೀವು ಬಿಡಿ, ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲಿ ಇರ್ತೀರ, ಏನು ಕೆಲಸ ಮಾಡ್ತೀರಾ ಅಂತ. ಅಂಥವ್ರಿಗೆ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಒಂದು 4 ದಿನ ಮನೇಲಿ ಯಾರು ಹೆಣ್ಮಕ್ಳು ಕೆಲಸ ಮಾಡ್ತಾರಲ್ಲ ಅವ್ರನ್ನ ಎಲ್ಲಿಗಾದ್ರೂ ಕಳಿಸ್ಬಿಡಿ, ಅಂದರೆ ಊರಿಗೆಲ್ಲಾದ್ರೂ ಕಳಿಸ್ಬಿಡಿ. ಅವರು ಹೋಗಿ ಬರೋ ಅಷ್ಟರಲ್ಲಿ ಅವ್ರ ಬೆಲೆ ಏನು, ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಅಂದರೆ ಅವ್ರ ಫ್ಯಾಮಿಲಿಗೋಸ್ಕರ, ಅವ್ರ ಹಸ್ಬೆಂಡ್ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ಅವ್ರ ಮಕ್ಕಳಿಗಾಗಿರ್ಬೋದು, ಎಷ್ಟೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಕೆಲಸಗಳನ್ನು ಮಾಡ್ತಾರೆ, ಅದು ನಿಮಗೆ ಖಂಡಿತವಾಗಿಯೂ ಗೊತ್ತಾಗುತ್ತೆ. ಒಂದೇ ಒಂದು ದಿನ ಅವ್ರು ಹುಷಾರಿಲ್ಲದೆ ಮಲಗಿದ್ರಿ ಅಂತ ಅಂದರೆ ಎಲ್ಲ ಕೆಲಸನೂ ಅಲ್ಲಲ್ಲೇ ಉಳ್ಕೊಂಡಿರುತ್ತೆ. ಪಾತ್ರೆ ಅಲ್ಲೇ ಉಳ್ಕೊಳ್ಳುತ್ತೆ, ಮನೆ ಕ್ಲೀನ್ ಮಾಡೋದು ಅಲ್ಲೇ ಉಳ್ಕೊಂಡಿರುತ್ತೆ, ಬಟ್ಟೆ ತೊಳೆಯೋದು ಅಲ್ಲೇ ಉಳ್ಕೊಂಡಿರುತ್ತೆ. ಅಂದರೆ ಎಲ್ಲದನ್ನೂ ಗಂಡು ಮಕ್ಕಳು ಮಾಡೋದೇ ಇಲ್ಲ ಅಂತಲ್ಲ, ಹೆಣ್ಮಕ್ಳು ಕೆಲಸನೇ ಗ್ರೇಟ್ ಅಂತ ಅಲ್ಲ. ನನಗನ್ಸೋದು ಹೋಮ್ ಮೇಕಿಂಗ್ ಕೆಲಸ ಅದನ್ನು ಈಸಿ ಅಂತ ನನಗನ್ಸೋದಿಲ್ಲ. ಎಲ್ಲದನ್ನು ನಿಭಾಯಿಸಬೇಕು, ಎಲ್ಲದನ್ನು ಮಾಡಬೇಕು. ಯಾವುದೇ ಕೆಲಸ ಮಾಡದೆ ಯಾವ ಕೆಲಸನೂ ಆಗೇ ಆಗೋದಿಲ್ಲ. ಎಲ್ಲದಕ್ಕೂ ಅದರದ್ದೇ ಆದಂತಹ ಟೈಮ್ ಕೊಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು. ಆವಾಗಲೇ ಮನೆ ನೆಮ್ಮದಿಯಾಗಿರುತ್ತೆ. ಅಂದರೆ ಮನೇಲಿರೋರು ನೆಮ್ಮದಿಯಾಗಿರಬಹುದು. ಇವಾಗ ಗಂಡಸರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ ಅಂತ ಅಂದರೆ ಹೆಣ್ಮಕ್ಳು ತಿಂಡಿ ಮಾಡಿಕೊಟ್ಟಿರಬೇಕು, ಅವ್ರು ಬಟ್ಟೆ ತೊಳೆದು ಕೊಟ್ಟಿರಬೇಕು. ಅವ್ರು ಹೊರಗಡೆ ಹೋಗಿ ಎಷ್ಟೊತ್ತಿಗೆ ಕೆಲಸ ಮಾಡ್ಕೊಂಡು ಮನೆಗೆ ಬಂದ್ರೂ ಕೂಡ ಅವ್ರು ಬರೋವರೆಗೂ ಮಕ್ಕಳನ್ನ ನೋಡ್ಕೊಳ್ಳೋದಾಗಿರ್ಬೋದು, ಮನೆಯಲ್ಲಿ ಬೇರೆ ಏನು ಕೆಲಸ ನಿಭಾಯಿಸೋದಾಗಿರಬಹುದು, ಎಲ್ಲದನ್ನು ಹೆಣ್ಮಕ್ಳು ಮಾಡ್ತಾ ಇರ್ತಾರೆ. ಹಾಗಾಗಿ ಹೌಸ್ ವೈಫ್ ಹೋಮ್ ಮೇಕರ್ಸ್ ಕೆಲಸ ನನಗೆ ಈಸಿ ಅಂತ ಆಗಲಿ ಅಥವಾ ಅದು ಕಡಿಮೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಲೇಟ್ ಆಗಿತ್ತು. ಹಾಗಾಗಿ ಮಜ್ಜಿಗೆ ಸಾಂಬಾರು ಮಾಡಿ ನಾನಿಲ್ಲಿ ರೈಸ್ ಮಾಡ್ತಾಯಿದ್ದೀನಿ. ಇದಾದರೆ ಬೇಗ ಆಗುತ್ತೆ ಅಂತ ನೆನ್ನೆ ತಾನೇ ತರಕಾರಿ ಸಾಂಬಾರೆಲ್ಲ ಮಾಡಿದೆ, ಅದು ಬೇಜಾರಾಗಿತ್ತು. ಹಾಗಾಗಿ ಮಜ್ಜಿಗೆ ಸಾಂಬಾರಾದರೆ ನನಗೂ ಇಷ್ಟ, ನನ್ನ ಹಸ್ಬೆಂಡ್ಗೂ ಇಷ್ಟ, ನಿತ್ಯನಿಗೂ ಇಷ್ಟ. ಲಡ್ಡುಗೆ ತುಪ್ಪನ ಕೊಟ್ಟರೆ ಸಾಕು, ಅವಳು ಇಷ್ಟಪಟ್ಟು ತಿಂತಾಳೆ. ಎಲ್ರಿಗೂ ಇಷ್ಟ ಆಗುತ್ತೆ ಈ ಸಾಂಬಾರು.
ಊಟ ಆದಮೇಲೆ ಮತ್ತೆ ಪಾತ್ರೆ ಆಗುತ್ತೆ, ಅಡುಗೆ ಮಾಡಿರೋ ಪಾತ್ರೆ ಆಗುತ್ತೆ, ಮತ್ತೆ ಇನ್ನೊಂದು ಸಲ ಪಾತ್ರೆನೆಲ್ಲ ತೊಳೆದಿಡೋದು. ಜಾಸ್ತಿ ಆಗೇ ಬಿಟ್ಟರೆ ಮತ್ತು ನಮಗೇನೆ ಕಷ್ಟ ಆಗುತ್ತೆ. ಆವಾಗಿನ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ಮನೆ ನೀಟಾಗಿ ಕಾಣಿಸುತ್ತೆ, ಜೊತೆಗೆ ನಮಗೂ ಕೂಡ ಕೆಲಸ ಕಡಿಮೆ ಆಗುತ್ತೆ. ಊಟ ಎಲ್ಲ ಮಾಡಿ ಆದಮೇಲೆ ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿದೆ ಅಂದರೆ ಎಡಿಟಿಂಗ್ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಹಸುಗಳನ್ನ ತೋಟಕ್ಕೆ ಮುಂದೆ ಕಟ್ಟಬೇಕಿತ್ತು ಮೇವಿಗೆ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಬಂದಿದ್ವಿ. ಅವರು ಹಸುಗಳನ್ನ ಮೇವಿಗೆ ಕಟ್ಟಿದ್ರು. ಅಲ್ಲಿಂದ ಮತ್ತೆ ವಾಪಸ್ ದಾಳಿಂಬೆ ತೋಟಕ್ಕೆ ಹೋದೆ. ಅಲ್ಲಿ ಸ್ವಲ್ಪ ಚಿಗುರು ಕಟ್ ಮಾಡೋದಿತ್ತು. ಚಿಗುರು ಕಟ್ ಮಾಡಿ ಮತ್ತೆ ವಾಪಸ್ ನಾನು ಬರ್ತೀನಿ. ಅವ್ರು ಸಂಜೆವರೆಗೂ ಅಲ್ಲೇ ಇರ್ತಾರೆ. ನಾನು ಬಂದು ಹಸುಗಳು ನೋಡ್ಕೊಂಡು ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕ್ತೀನಿ. ನಂತರ ಅವ್ರು ಕತ್ಲೆ ಆದಮೇಲೆ ಮನೆಗೆ ಬರ್ತಾರೆ. ಇವಾಗ ಅವರು ಅಷ್ಟು ಹೊತ್ತು ತೋಟದಲ್ಲಿದ್ದು ಕೆಲಸ ಮಾಡ್ತೀನಿ ಅಥವಾ ದಾಳಿಂಬೆ ತೋಟದಲ್ಲಿ ಇರ್ತಾರೆ ಅಂತ ಅಂದರೆ ನನಗನ್ಸೋದು, ನಮ್ಮನ್ನೇ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ನಾನು ವಾಪಸ್ ಮನೆಗೆ ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಮಕ್ಕಳನ್ನ ನೋಡ್ಕೊಳ್ಳೋದ್ರಿಂದ ಅಲ್ವಾ ಅವ್ರು ಅಲ್ಲಿವರೆಗೂ ಸಮಾಧಾನವಾಗಿ ತೋಟದಲ್ಲಿ ಇರಬಹುದು. ಇಲ್ಲ ಅಂತಂದರೆ ಅವರೇನೆ ಇಲ್ಲಿಗೂ ಬಂದು ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೇ ಹೇಳಿದ್ದು ಹೋಮ್ ಮೇಕರ್ಸ್ ಕೆಲಸ ಅಷ್ಟು ಈಸಿ ಅಲ್ಲ, ಯಾವ ಕೆಲಸನೂ ಕೇವಲ ಅಲ್ಲ ಅಂತ. ಇಷ್ಟೆಲ್ಲ ತನ್ನ ಮಕ್ಕಳಿಗೋಸ್ಕರ, ಹಸ್ಬೆಂಡ್ಗೋಸ್ಕರ, ಫ್ಯಾಮಿಲಿಗೋಸ್ಕರ ಅಂತಲೇ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡ್ತಾರಲ್ವ, ಅಂಥವ್ರಿಗೆ ನೀವೇನಾದ್ರೂ ಕೊಡಬಹುದು ಅಂತ ಅಂದರೆ ಅದು ಅವರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅದೇ ದೊಡ್ಡ ವಿಚಾರ ಅಂತ ಹೇಳ್ಬಹುದು. ಅವ್ರು ಮಾಡುವಂತಹ ಕೆಲಸಕ್ಕೆ ರೆಸ್ಪೆಕ್ಟ್ ಮಾಡಿ, ಹಾಗೆ ಅವರಿಗೆ ರೆಸ್ಪೆಕ್ಟ್ ಕೊಡಿ. ತುಂಬಾ ಖುಷಿ ಆಗುತ್ತೆ. ಅವ್ರು ನಿಮ್ಮಿಂದ ಇನ್ನೇನನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಹಾಗೆ ನಾನಿಲ್ಲಿ ನನ್ನ ಅಭಿಪ್ರಾಯ ತಿಳಿಸಿದ್ದೀನಿ. ಯಾರಿಗೆಲ್ಲ ಇದು ಸರಿ ಅನಿಸುತ್ತೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇಲ್ಲಿ ಯಾರ ಕೆಲಸನೂ ದೊಡ್ಡದು ಅಂತ ಆಗಲಿ ಅಥವಾ ಯಾರ ಕೆಲಸನೂ ಕಡಿಮೆ ಅಂತ ಆಗಲಿ ನಾನು ಹೇಳ್ತಾ ಇಲ್ಲ. ಹೋಮ್ ಮೇಕರ್ ಕೆಲಸ ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನನ್ನ ಮಗಳಿಗೆ ಇಡ್ಲಿ ಬೇಕಂತೆ 4 ದಿನದಿಂದ ಕೇಳ್ತಾ ಇದ್ಲು, ಮಾಡೇ ಇರಲಿಲ್ಲ. ಹಾಗಾಗಿ ಅಷ್ಟೊಂದು ಕೇಳ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿ ಇಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆಗೆ ತಿಂಡಿ ಇಡ್ಲಿ ಮಾಡೋಣ ಅಂತ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.